ಸಿಐಟಿಯು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಪೂರ್ವಭಾವಿ ಸಭೆ ಕೂಡ್ಲೂರಿನಲ್ಲಿ ನಡೆಯಿತು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕ ನೀತಿ ನಿಯಮಗಳು ಯಾವುದೇ ಸರ್ಕಾರ ಪುಕ್ಕಟೆಯಾಗಿ ನೀಡಿರುವಂಥದ್ದಲ್ಲ. ಅವು ದುಡಿಯುವ ವರ್ಗದ ಸಂವಿಧಾನಬದ್ಧ ಹಕ್ಕುಗಳು. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಮರೆತ ಸರ್ಕಾರದ ವಿರುದ್ಧ ಸಮರ ಸಾರುವ ಮೂಲಕ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಮಿಕ ಕಾನೂನುಗಳ ಮೇಲೆ ಕೇಂದ್ರ ಸರ್ಕಾರ ಗದಾ ಪ್ರಹಾರ ನಡೆಸುವ ಮೂಲಕ ಸಡಿಲಗೊಳಿಸುವ ಪ್ರಯತ್ನ ನಡೀತಾ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನುಗಳ ವಿಭಜನೆಯಿಂದ ಕಾರ್ಮಿಕರಿಗೆ ಅನಾನುಕೂಲ ಉಂಟು ಮಾಡಿ ಸಂಕಷ್ಟ ತಂದೊಡ್ಡಿ ಬಂಡವಾಳ ಶಾಹಿಗಳಿಗೆ ಅನುಕೂಲ ಒದಗಿಸುವ ಷಡ್ಯಂತ್ರ ಎಂದು ಆರೋಪಿಸಿದರು. ಮಡಿಕೇರಿಯಲ್ಲಿ ಫೆಬ್ರವರಿ 11 ನಡೆಯುವ ಹೋರಾಟದಲ್ಲಿ ಕಾಫಿ ವರ್ಕ್ಸ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಿದೆ ಎಂದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಭಾಗವಾಗಿರತಕ್ಕಂಥ ಏನು ಕಾಫಿ ಕ್ಯೂರಿಂಗ್ ವಿಭಾಗಗಳಲ್ಲಿ ಹಲವಾರು ವಿಭಾಗದಲ್ಲಿ ದುಡಿತಾ ಇರತಕ್ಕಂತಹ ಶ್ರಮಜೀವಿಗಳು ಇವತ್ತು ಇಲ್ಲಿ ಸೇರಿ 12ನೇ ತಾರೀಕು ನಡೀತಾ ಇರತಕ್ಕಂಥ ಅಖಿಲ ಭಾರತ ಮುಷ್ಕರದ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಕಾಫಿ ಕ್ಯೂರಿಂಗ್ ವರ್ಕ್ಸ್ ನ ಎಲ್ಲ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಬಂದವರಿಗೆ. ಬಹುಶಃ ನಾವೆಲ್ಲರೂ ಕೂಡ ದುಡಿಯುವ ವರ್ಗದ ಬೇಡಿಕೆಗಳಾಗಿ ಇರತಕ್ಕಂಥ ಕನಿಷ್ಠ ವೇತನ ಇರಬಹುದು ಅಥವಾ ಕೆಲಸ ನಡೀತಾ ಇರತಕ್ಕಂಥ ಜಾಗಗಳಲ್ಲಿ ನಡೀತಾ ಇರತಕ್ಕಂತಹ ದಬ್ಬಾಳಿಕೆಗಳಿರಬಹುದು ಅಥವಾ ESI ಇರಬಹುದು, PF ಇರಬಹುದು, ಇವತ್ತಿನ ಕೂಲಿ ವರ್ಧನೆ ಏನು ಸಾಮಗ್ರಿಗಳ ದೈನಂದಿನ ಜೀವನಕ್ಕೆ ಬೇಕಾಗಿರತಕ್ಕಂಥ ಉಪ್ಪಿನಿಂದ ಹಿಡಿದು ಕರ್ಪೂರದವರೆಗಿರತಕ್ಕಂಥ ಪ್ರತಿ ವಸ್ತುಗಳ ಬೆಲೆ ಇವತ್ತು ಅತ್ಯಂತ ದೊಡ್ಡ ರೀತಿಯ ಗಗನಕ್ಕೆ ಇರತಕ್ಕಂಥ ಸಂದರ್ಭದ ಒಳಗಡೆ ನಮಗೆ ನಾವು ದುಡಿತಾ ಇರತಕ್ಕಂಥ ದುಡಿಮೆಗೆ ಸರಿಯಾಗಿರತಕ್ಕಂಥ ಕೂಲಿ ಸಾಲದು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ನಡೆಸ್ತಾರೆ. ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು ಈ ಸಂದರ್ಭ ಮಾತನಾಡಿದರು. ಅದೇ ರೀತಿಯಲ್ಲಿ ನಾವು ಯಾಕಗೋಸ್ಕರ ಸಂಘ ಕಟ್ಟಬೇಕು ಅಂತ ನಮ್ಮ ಮಹಿಳಾ ಮುಖಂಡರು ಕೂಡ ಮಾತನಾಡಿದ್ದಾರೆ. ಅಂದರೆ ಹೆಚ್ಚು ಮಹಿಳೆ ಇದ್ದಾರೆ ಕಾರಣಕ್ಕಾಗಿ ನಾವು ಅವ್ರನ್ನ ಕಟ್ಕೊಂಡು ಬಂದು ಅವರ ಅನುಭವಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಮ್ಮವ್ರು ಹೇಳಿದ್ರು ಇವತ್ತು ಗಣರಾಜ್ಯೋತ್ಸವ. ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿ ಮತ್ತೆ ನಮ್ಮ ದೇಶ ಒಂದು ಅಧಿಕೃತವಾಗಿ ಒಂದು ರಾಷ್ಟ್ರವಾಗಿ ಘೋಷಣೆ ಮಾಡಿದಂತ ದಿನ ಇವತ್ತು. ಪರಮಾಧಿಕಾರಿ ರಾಷ್ಟ್ರ ಈಗ ಅಥವಾ ಸರ್ಕಾರದಿಂದಾಗ್ಲಿ ಅಂತ ಇದ್ರೆ ನಾವು ನಮ್ಮ ಹೋರಾಟ ಮಾಡಿ ಮಗುವತ್ರೆ ಹಾಲು ಅಂತ ಹೇಳ್ತಾರಲ್ಲ, ಹಂಗೆ ನಾವು ಕೇಳಿದ್ರೆ ಮಾತ್ರ, ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸವಲತ್ತನ್ನ ಪಡ್ಕೋಬಹುದು. ನಾವು ಎಲ್ಲೇ ಹೋಗಿ ಇಲಾಖೆ ಅಥವಾ ಒಂದು ಸಮುದಾಯದಲ್ಲೇ ಹೋಗಿ ನಾವೇನಾದ್ರೂ ಕೇಳ್ಕೋಬೇಕು. ಈಗ ನಾನು ಅಂಗನವಾಡಿ ಕಾರ್ಯಕರ್ತೆಯರ ಪ್ರಧಾನ ಕಾರ್ಯದರ್ಶಿ ಕೊಡಗು ಜಿಲ್ಲೆದು ಅಂತ ಹೋಗಿ ನಾನು DC ಹತ್ರ ನಿಂತ್ಕೊಂಡ್ರೆ ನನ್ನ ಕೆಲಸ ನಾವು ಮಾಡ್ಕೊಡಲ್ಲ. ಆದ್ರೆ ನಾವು ಸಂಘಟಿತರಾಗಿ ಹೋದಾಗ DC ಎಲ್ಲ AC ಎಲ್ಲ ಯಾರೇ ಆದ್ರೂ ಕೂಡ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾರೆ ಅವರು. ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಮುನಾ, ಸಿಐಟಿಯು ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು, ಕೂಡ್ಲೂರಿಂದ ವಿವಿಧ ಕಾಫಿ ಕ್ಯೂರಿಂಗ್ ವರ್ಕ್ಸ್ನ ಮಹಿಳಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು.